ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ವಿದ್ಯೆ ಅಂತೂ ಕಣ್ಣೀರು ಹಾಕ್ತಾ ಇರ್ತಾರೆ. ಗೌಡ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂದರೆ ನನ್ನ ಹೊಟ್ಟೆಯಾಗಿರೋ ಮಗು ಅವ್ರದ್ದಲ್ವಂತೆ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಇಲ್ಲ, ಈ ರೀತಿ ಆಗಬಾರ್ದು. ಗೌಡ್ರು ನನಗೆ ಈ ರೀತಿ ನನ್ನ ಅನುಮಾನದಿಂದ ನೋಡ್ತಾವ್ರೆ. ನಾನು ಏನು ಮಾಡಲಿ? ಇಲ್ಲ, ನಾನು ಬದುಕಲ್ಲ, ನಾನು ಸಾಯಲೇಬೇಕು ಅನ್ನಿಸ್ತಾ ಇದೆ. ಗೌಡ್ರು ತಾವ ಈ ರೀತಿ ಮಾತು ಕೇಳಿಸ್ಕೊಂಡು ನಾನು ಹೇಗೆ ಜೀವಂತವಾಗಿರಲಿ? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಬದುಕಬಾರ್ದು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಹೊಟ್ಟೆನ ಮುಟ್ಕೊಂಡು, ಅಯ್ಯೋ ದೇವ್ರೆ, ಇಷ್ಟು ದಿನ ಮಗು ಆಗಿಲ್ಲ ಅಂತ ತುಂಬಾ ನೊಂದಿದ್ದೆ. ಆದರೆ ಈಗ ಮಗ ನಿಜ ಆಗ್ತಾ ಇದ್ದಿದ್ರು ಕೂಡ ಗೌಡ್ರು ಈ ರೀತಿ ಮಾತಾಡ್ತಾರೆ ಅಂತ ನಾನು ಊಹೆನೂ ಕೂಡ ಮಾಡಿರಲಿಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಚೆಲುವ ಅವರು, ಏನವ್ವ, ಏನು ಮಾತಾಡ್ತಾ ಇದೆಯಾ ಕಣಮ್ಮಿ? ಅಲ್ಲ, ಅಳಿಯಂದ್ರು ಈ ರೀತಿ ಮಾತಾಡ್ತಾ ಇದ್ದಾರಾ? ಹಾಗಂದ್ರೆ ಅವ್ರ ಮಾತಿನ ಅರ್ಥ ಏನು? ನಾನೇ ಹೋಗಿ 2 ಬಾರಿಸ್ಬಿಟ್ಟು ಕೇಳ್ಕೊಂಡು ಬರ್ತೀನಿ ಅಂತ ಚೆಲುವ ಹೇಳ್ತಾರೆ. ಬೇಡ ಅಪ್ಪಯ್ಯ, ಬೇಡ, ಯಾವುದೇ ಕಾರಣಕ್ಕೂ ಅವ್ರ ಮನೆ ತಾವ ಹೋಗೋದು ಬೇಡವೇ ಬೇಡ ಅಂತ ವಿದ್ಯಾ ಹೇಳ್ತಾರೆ. ಹಾಗಲ್ಲ ಕಣವ್ವ ವಿದ್ಯಾ, ನಿನ್ನ ಭವಿಷ್ಯದ ಪ್ರಶ್ನೆ ಕಣವ್ವ ಇದು ಅಂತ ಚೆಲುವ ಹೇಳ್ತಾರೆ. ಬೇಕಾಗಿಲ್ಲ ಅಪ್ಪಯ್ಯ, ಅವರೇ ನನಗೆ ಇದು ಮಗು ಅಲ್ಲ ಅಂತ ಹೇಳಿದ ಮೇಲೆ ಇನ್ಮೇಲೆ ಅವರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧನೂ ಬೇಕಾಗಿಲ್ಲ ಅಂತ ವಿದ್ಯಾ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ರತ್ನ, ವಿದ್ಯಾ ಸಮಾಧಾನ ಮಾಡ್ಕೊಳ್ಳೆ, ನೀನೇ ಹೀಗೆ ಹೇಳಿಬಿಟ್ರೆ ಹೇಗೆ? ನೋಡು, ಅಳಿಯಂದ್ರು ಸರಿ ಹೋಗ್ತಾರೆ, ಏನೋ ಕುಡ್ದ ಮಾತಿನಲ್ಲಿ ಆ ರೀತಿ ಮಾತಾಡೋರೆ, ಎಲ್ಲ ಸರಿ ಹೋಗುತ್ತೆ ಕಣೆ ಅಂತ ಇಲ್ಲಿ ರತ್ನ ಹೇಳ್ತಾರೆ. ಇಲ್ಲವ್ವ, ಯಾವುದೇ ಕಾರಣಕ್ಕೂ ಸರಿ ಹೋಗೋಕ್ಕಿಲ್ಲ ಅಂತ ವಿದ್ಯಾ ಕಣ್ಣೀರು ಹಾಕ್ತಾರೆ. ಈ ಕಡೆ ಕಾಟ್ಲೆ ಮತ್ತು ಭದ್ರ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಅಲ್ಲ ಕಣ್ಲ, ಇಷ್ಟೊತ್ತಾದರೂ ಎಲ್ಲೋಗಿದ್ದೀರಾ ನೀವಿಬ್ರು ಅಂತ ಇಲ್ಲಿ ಅಜ್ಜಿ ಕೇಳ್ತಾರೆ. ಆಗ ಕಾಟ್ಲೆ, ಅಮ್ಮಮ್ಮ, ನಿಮ್ಗೊಂದು ವಿಷಯ ಹೇಳಬೇಕಿತ್ತು, ನಾವು ಎಲ್ಲಿ ಹೋಗಿದ್ದೀವಿ ಗೊತ್ತಾ? ನಾನು ಹೇಳೋ ವಿಷಯ ಕೇಳಿ ನೀವು ಸಾನೆ ಖುಷಿ ಪಡ್ತೀರಾ ಅಂತ ಕಾಟ್ಲೆ ಹೇಳ್ತಾರೆ. ಏನ್ಲ ಅದು ಅಂತ ಈ ಕಡೆ ಅಮ್ಮಮ್ಮ ಕೇಳ್ತಾರೆ. ಅದು ಏನಂದರೆ, ನಾವು ವಿದ್ಯಾ ಅದಕ್ಕೆ ಭೇಟಿಯಾಗಿದ್ವಿ ಅಂತ ಹೇಳ್ತಾರೆ. ಅದನ್ನೇ ಕೇಳಿಸಿಕೊಂಡ ಶಿವರಾಮೇಗೌಡರಿಗೆ ಶಾಕ್ ಆಗುತ್ತೆ. ಅದು ಏನಾಯ್ತು ಗೊತ್ತವ್ವ? ಏನಂದರೆ, ನಮ್ಮ ವಿದ್ಯಾ ಅದಕ್ಕೆ ದಿಟ್ಟವಾಗ್ಲೂ ತಾಯಿ ಆಗ್ತಾ ಇದ್ದಾರೆ ಅಂತ ಇಲ್ಲಿ ಕಾಟ್ಲೆ ಹೇಳೇ ಬಿಡ್ತಾರೆ. ಅದನ್ನು ಕೇಳಿಸಿಕೊಂಡ ಎಲ್ಲರೂ ಕೂಡ ಬೆಚ್ಚಿ ಬಿದ್ದು ಒಂದು ಕ್ಷಣ ಎದ್ದು ನಿಂತ್ಕೊತಾರೆ. ಏನು ಲಾಭಗಳ್ತಾ ಇದೆಯಾ ಅಂತ ಈ ಕಡೆ ಅಮ್ಮಮ್ಮ ಹೇಳ್ತಾರೆ. ಹ್ಞೂ ಕಣಮ್ಮ, ನಿಜವಾಗ್ಲೂ ವಿದ್ಯಾ ಅದಕ್ಕೆ ತಾಯಿ ಆಗ್ತವ್ರೆ, ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಎಲ್ಲರೂ ಕೂಡ ಸಪ್ಪೆಗಿದ್ರೆ ಈ ಕಡೆ ಈಶ್ವರಿ ಬೇಕು ಅಂತಲೇ ಇಲ್ಲ. ಇದೇಗೆ ಸಾಧ್ಯ? ಅಲ್ಲ, 3-4 ತಿಂಗಳಿಂದ ವಿದ್ಯಾ ಆ ಕಡೆ ಗುಡಿಸ್ಲಾಗೆ ಇದ್ದಾಳೆ, ಆದರೆ ವಿದ್ಯಾ ತಾಯಿ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಈ ಕಡೆ ಈಶ್ವರಿ ಹೇಳೇ ಬಿಡ್ತಾರೆ. ಅದನ್ನು ಕೇಳಿಸಿಕೊಂಡ ಎಲ್ಲರೂ ಕೂಡ ಈ ಕಡೆ ಈಶ್ವರಿನೇ ನೋಡ್ತಾ ಇರ್ತಾರೆ. ಹೇಳಿದ್ದನ್ನು ಕೇಳಿ ಶಿವರಾಮೇಗೌಡರಿಗೆ ಕೋಪ ಬರುತ್ತೆ. ಈಶ್ವರಿ, ಏನು ಮಾತಾಡ್ತಾ ಇದೆಯಾ? ಬಾಯಿ ಅಂದಾಗ ಮಾತಾಡ್ಬೇಡ ನೀನು ಅಂತ ಹೇಳ್ತಾರೆ. ಅಯ್ಯೋ ಬಾವಾ, ನಾನು ದಿಟ್ಟವಾಗಿ ಹೇಳ್ತಾ ಇದ್ದೀನಿ. ಅಲ್ಲ ಬಾವಾ, ಅವಳು ಖಂಡಿತವಾಗ್ಲೂ ಅದಂತೂ ನಮ್ಮ ಭದ್ರನ ಮಗು ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾರ ಮಗನೋ ಏನೋ ಅಂತ ಈಶ್ವರಿ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಈಶ್ವರಿ ಅಂತ ರೊಚ್ಚಿಗೆ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ಶಾಕ್ ಆಗ್ತಾರೆ. ಏನು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ, ಅಲ್ಲ ಕಣೆ ಈಶ್ವರಿ, ಬಾಯಿಗೆ ಬಂದಾಗ ಮಾತಾಡ್ತಾ ಇದೆಯಲ್ಲ, ವಿದ್ಯೆನ ಬಗ್ಗೆ ಗೊತ್ತಿದ್ದು ಈ ರೀತಿ ಮಾತಾಡೋಕ್ಕೆ ನಿನ್ಗೆ ಅದು ಹೇಗೆ ಮನಸ್ಸು ಬರ್ತೈತೆ? ವಿದ್ಯಾ ಎಂತೋಳು ಅಂತ ನಮಗೆ ಗೊತ್ತು, ಅವಳು ಆ ರೀತಿ ಕೆಟ್ಟ ಕೆಲಸ ಮಾಡಲ್ಲ ಅಂತ ಈ ಕಡೆ ಹೇಳಿದಾಗ ಈಶ್ವರಿ, ಇದೇನಿದು, ಯಾರು ಕೂಡ ನನ್ನ ಮಾತೆ ನಂಬ್ತಾ ಇಲ್ವಲ್ಲ ಅಂತ ಈಶ್ವರಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಶಿವರಾಮೇಗೌಡರು ಅಪ್ಪಿತಪ್ಪಿನೂ ಆ ರೀತಿ ಮಾತಾಡ್ಬೇಡ ಈಶ್ವರಿ, ನಮ್ಮ ಮನೆ ಮುದ್ದು ಸೊಸೆ ಅವಳು ಗಂಗೆಯಷ್ಟೇ ಪವಿತ್ರಳು, ಅವಳ ಬಗ್ಗೆ ಆ ರೀತಿ ತಪ್ಪಾಗಿ ಯಾರೇ ಮಾತಾಡಿದ್ರು ಕೂಡ ನಾನು ಮಾತ್ರ ಅವ್ರನ್ನ ಕ್ಷಮಿಸಲ್ಲ ಅಂತ ಕೂಗಾಡ್ತಾರೆ. ಆಗ ಈಶ್ವರಿ ಕೋಪ ಮಾಡಿಕೊಂಡು ಸೀದಾ ರೂಮ್ಗೆ ಹೋಗ್ತಾರೆ. ಅಲ್ಲ ಕಣೆ ಚಿತ್ರ, ಏನಿದು, ಇವ್ರನ್ನೆಲ್ಲರ ಮನೆ ತಲೆ ಕೆಡಿಸ್ಬಿಟ್ಟಿದ್ದಾಳೆ ಆ 3 ಅಡಿ, ಯಾರು ಕೂಡ ಈ ನಂಬ್ತಾನೆ ಇಲ್ಲ. ಅಷ್ಟಕ್ಕೂ 3 ತಿಂಗಳು ಅವಳು ಹೊರಗಡೆ ಇದ್ದರೆ ಅದು ಹೇಗೆ ಕಣೆ ತಾಯಿ ಆಗಕ್ಕೆ ಸಾಧ್ಯ? ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಈ ಕಡೆ ಈಶ್ವರಿ ಹೇಳ್ತಾರೆ. ಯಾರ ಮಗನೋ ಏನೋ, ನಮ್ಗೆ ಯಾಕೆ ಅಂತ ಈ ಕಡೆ ಈಶ್ವರಿ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಮತ್ತು ವಿನಂತಿ, ಏನೇ ವಿನಂತಿ ಇದು, ಅರ್ಥನೇ ಆಗ್ತಾ ಇಲ್ಲ. ಅಲ್ಲ, ಆ 3 ಅಡಿ ಈ ಕಡೆ ಬರಬಾರ್ದು ಅಂತ ನಾವು ಅಂದ್ಕೊಂಡ್ರೆ ಈ ಮನೆಯವ್ರು ಎಲ್ಲರೂ ಅವಳ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ, ಏನಿದ್ರ ಅರ್ಥ? ಆ ರೀತಿ ಎಲ್ಲ ತಲೆ ಕೆಡಿಸ್ಬಿಟ್ಟವಳೆ, ಅವಳು 3 ಅಡಿ ಸಾಮಾನ್ಯದವಳಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅವಳು ಮಾತ್ರ ವಾಪಸ್ ಬರಬಾರ್ದು, ನಮ್ಮ ಭದ್ರಗೆ ನೀನೇ ಹೆಂಡತಿ ಆಗಬೇಕು, ಹೇಗಾದರೂ ಮಾಡಿ ಅಣ್ಣನ ತವ ನಾನು ಮಾತಾಡಿ ನಿನ್ನನ್ನು ಭದ್ರನ ಕೊರಳಿಗೆ ಗಂಟು ಹಾಕುವಾಗ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ವಿನಂತಿ ಅಂತ ಸಾವಿತ್ರಿ ಹೇಳ್ತಾ ಇರ್ತಾರೆ.
ಈ ಕಡೆ ಭದ್ರಾಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಮಾರನೇ ದಿನನೇ ಭದ್ರ ಹೊರಗಡೆ ಕೂತ್ಕೊಂಡು ಯಾಕೋ ತುಂಬ ತಲೆ ನೋಯ್ತಾ ಇದೆ, ಏನಾಗ್ತಂತನೂ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಕಾಟ್ಲೆ ಬಂದ್ಬಿಟ್ಟು ಅಣ್ತಮ್ಮ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅಯ್ಯೋ ಯಾಕೋ ಗೊತ್ತಿಲ್ಲ ಕಣ್ಲ, ತುಂಬ ತಲೆ ಹಿಡಿತಿದೆ ಅಂತ ಈ ಕಡೆ ಹೇಳ್ತಾ ಇರ್ತಾರೆ. ಕಾಟ್ಲೆ ಅವರು ಅಲ್ಲ ಅಣ್ತಮ್ಮ, ನಿನ್ನೆ ನಾವು ಎಲ್ಲಿ ಹೋಗಿದ್ವಿ ಅದು ಕೂಡ ಮರ್ತೋಗ್ಬಿಟ್ಯಾ ಅಂತ ಕೇಳ್ತಾರೆ. ಆಗ ಎಲ್ಲಿ ಹೋಗಿದ್ವಿ ಕಣ್ಲ, ಅಲ್ಲ ನಾವು ವಿದ್ಯಾ ತಾವ ಹೋಗಿದ್ದೀವಿ ಅಲ್ವಾ ಅಂತ ಹೇಳ್ತಾರೆ. ಹ್ಞೂ ಕಣ್ಲ ಅಣ್ತಮ್ಮ, ವಿದ್ಯಾ ಅದಕ್ಕೆ ತಾಯಿ ಆಗ್ತಾ ಇದ್ದಾರಲ್ವಾ, ಆ ವಿಷಯನೂ ಕೂಡ ನಿನ್ನ ತಾವ ಹೇಳಿದ್ರಲ್ವಾ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈ ಕಡೆ ಭದ್ರ, ಲೇ ಅಣ್ತಮ್ಮ ಏನು ಹೇಳ್ತಾ ಇದೆಯೋ, ನನ್ನ ವಿದ್ಯಾ ಮತ್ತೆ ತಾಯಿ ಆಗ್ತಾ ಇದ್ದಾಳೆ ಅಲ್ವಾ, ತುಂಬಾ ಖುಷಿ ಆಗ್ತಾಯಿದೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಭದ್ರ. ಅವರು ಆರು ಅಣ್ತಮ್ಮ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ವಿದ್ಯಾ ಅದಕ್ಕೆ ಮೇಲೆ ಅನುಮಾನ ಪಟ್ಬಿಟ್ಟೆ ಅಲ್ವಾ, ಅದು ನನ್ನ ಮಗನೇ ಅಲ್ಲ ಅಂತ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಪಾಪ ವಿದ್ಯಾ ಅದಕ್ಕೆ ತುಂಬಾ ನೊಂದಿದ್ರು, ಕಣ್ಣೀರು ಹಾಕ್ತಾಯಿದ್ರು. ಆದರೂ ನೀನು ಮಾತಾಡಿದ್ದು ತಪ್ಪೇ ಕಣ್ಲ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರ ಶಾಕ್ ಆಗ್ತಾರೆ. ಹಾಗಾದರೆ ನಾನು ಇಷ್ಟೆಲ್ಲ ಮಾತಾಡ್ಬಿಟ್ನಾ, ಕುಡ್ದಲ್ಲಿ ಏನೇನು ಹೇಳಿದೆ ಅಂತಲೂ ಕೂಡ ಗೊತ್ತಾಗಿಲ್ಲ ಕಣ್ಲ ಅಣ್ತಮ್ಮ, ಏನೋ ಮಾಡಲಿ ಪಾಪ ಅಮ್ಮಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಅನಿಸ್ತಾ ಇದೆ, ಎಲ್ಲ ನನ್ನಿಂದನೇ ಆಗಿದ್ದು ಅಂತ ಈ ಕಡೆ ಭದ್ರ ತುಂಬಾ ಬೇಜಾರು ಮಾಡ್ಕೊತಾರೆ. ಭದ್ರ ಅವರು ಇಲ್ಲ ಕಾಟ್ಲೆ, ನಾನು ಈಗಲೇ ಹೋಗ್ತೀನಿ, ವಿದ್ಯಾ ಅಮ್ಮಿ ಹತ್ರ ಮಾತಾಡ್ತೀನಿ, ಕ್ಷಮೆ ಕೇಳ್ತೀನಿ, ನಾನು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಈ ಕಡೆ ಭದ್ರ ಹೇಳ್ತಾರೆ. ಆಗ ಕಾಟ್ಲೆ ಅಯ್ಯೋ ಅಣ್ತಮ್ಮ ಬೇಡ, ಯಾಕಂದರೆ ನಿನ್ನೆ ನೀನು ಆಡಿರೋ ಮಾತಿಗೆ ವಿದ್ಯಾ ಅದಕ್ಕೆ ಯಾವುದೇ ಕಾರಣಕ್ಕೂ ನೀನು ಕ್ಷಮಿಸೋದೇ ಇಲ್ಲ ಅಂತ ಈ ಕಡೆ ಕಾಟ್ಲೆ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರ ಏನ್ಲ ಮಾತಾಡ್ತಾ ಇದೆಯಾ, ಹಾಗಾದರೆ ನನ್ನ ವಿದ್ಯಾ ಅಮ್ಮಿ ಹತ್ರ ನಾನು ಮಾತಾಡೋದು ಬೇಡವಾ, ನನಗೆ ವಿದ್ಯಾ ಅಮ್ಮಿ ಹತ್ರ ಮಾತಾಡಬೇಕು ಕಣ್ಲ ಅಂತ ಭದ್ರ ಹೇಳ್ತಾರೆ. ಬೇಡ ಅಂತ ಕಾಟ್ಲೆ ಹೇಳ್ತಾ ಇರ್ತಾರೆ. ಮತ್ತೆ ಈ ಕಡೆ ವಿದ್ಯಾ ಅಂತೂ ಕಣ್ಣೀರು ಹಾಕ್ತಾ ಇರ್ತಾರೆ. ನಾನು ಏನು ಮಾಡಲಿ, ನನ್ನ ಪರಿಸ್ಥಿತಿ ಏನು, ಗೌಡ್ರೆ ಈ ರೀತಿ ಹೇಳಿಬಿಟ್ರೆ ಮುಂದೆ ನನಗೆ ಹೇಗೆ ನನ್ನ ಜೀವನ ಅಂತ ಕಣ್ಣೀರು ಹಾಕ್ತಾರೆ. ಆಗ ಈ ಕಡೆ ವಿದ್ಯಾ ತಂಗಿನೂ ಕೂಡ ಬಂದ್ಬಿಟ್ಟು ಅಕ್ಕ ಮೆಡಿಕಲ್ಗೆ ಈಗಾಗಲೇ 1 ಲಕ್ಷ ಕಟ್ಟಬೇಕಂತ ನೀನು ಓದೋಕ್ಕೆ ಅಂತ ಹೇಳ್ತಾರೆ. ಆಗ ವಿದ್ಯಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಕೊನೆಗೂ ನನ್ನ ಆಸೆ ಈಡೇರ್ತು, ಕೊನೆಗೂ ನನ್ನ ಕನಸು ಈಡೇರ್ತು, ನನ್ನ ಹೊಟ್ಟೆಯಾಗ ಮಗು ಬರ್ತಾ ಇದ್ದಾಗೆ ನನಗೆ ಒಳ್ಳೇದೇ ಆಗ್ತೈತೆ ಅಂತ ವಿದ್ಯಾ ಅನ್ಕೊತಾರೆ. ಅಲ್ಲಕ್ಕ 1 ಲಕ್ಷ ಕಟ್ಟಕ್ಕೆ ದುಡ್ಡು ಎಲ್ಲಿಗೆ ಹೋಗ್ತೀಯಾ ಅಂತ ಈ ಕಡೆ ಕೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾ ತುಂಬಾ ಬೇಜಾರಾಗ್ತಾರೆ. ಹಾಗೆ ವಿದ್ಯಾ ಇಲ್ಲ ಗೌಡ್ರು ನನಗೆ ಆಡಿರೋ ಮಾತಿಗೆ ನಾನು ಸಾಯಲೇಬೇಕು ಅನ್ನಿಸ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಭದ್ರ ಹೇಳಿರೋದ್ರ ಬಗ್ಗೆನೇ ಎಲ್ಲವನ್ನ ಮತ್ತೆ ನೆನಪು ಮಾಡ್ಕೊತಾ ಇರ್ತಾರೆ. ಅದು ನನ್ನ ಮಗ ಅಲ್ಲ, ಅದು ಬೇರೆ ಯಾರದೋ ಮಗ, ಆ ಪಿಂಡ ನನ್ನ ಮಗದಲ್ಲ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡು ಕಣ್ಣೀರು ಹಾಕ್ತಾ ಸೀದಾ ರೂಮ್ಗೆ ಹೋಗಿ ಬಾಗಿಲು ಹಾಕೊತಾರೆ. ಆಗ ಈ ಕಡೆ ರತ್ನ ಎಲ್ಲರೂ ಕೂಡ ಬಾಗಿಲು ಬಡಿತಾ ಇರ್ತಾರೆ. ವಿದ್ಯಾ ನನ್ನ ಮಾತು ಕೇಳು ವಿದ್ಯಾ, ಬಾಗಿಲು ತೆಗಿ ವಿದ್ಯಾ ಅಂದ್ರೂ ಕೂಡ ವಿದ್ಯಾ ಸಾಯಕ್ಕೆ ತೀರ್ಮಾನ ಮಾಡೇ ಬಿಡ್ತಾರೆ. ವಿದ್ಯಾ ಬಾಗಿಲು ತೆಗೆದಾಗ ವಿದ್ಯಾ ಇನ್ನೇನು ವಿಷ ಕುಡಿಬೇಕು ಅಂತ ಹೋಗಿರ್ತಾರೆ. ಆಗ ಮನೆಯವರೆಲ್ಲ ಬೈತಾರೆ, ಚೆಲುವ ಅವರು ಏಕಮ್ಮ ಹಿಂಗೆ ಮಾಡ್ತಾ ಇದೆಯಾ, ದಯವಿಟ್ಟು ಅರ್ಥ ಮಾಡ್ಕೊ, ನಿನ್ನ ಹೊಟ್ಟೆಯಾಗೆ ಮಗ ಇದೆ, ಖಂಡಿತವಾಗ್ಲೂ ನಮ್ಮ ಅಳಿಯಂದ್ರು ಬಂದೇ ಬರ್ತಾರೆ, ನೋಡ್ತಾ ಇರು ಅಂತ ಹೇಳ್ತಾರೆ. ಮುಂದೆ ಏನಾಗುತ್ತೆ, ವಿದ್ಯಾ ಕನಸು ಮೆಡಿಕಲ್ ಓದೋ ಸೀಟ್ ಅಂತೂ ಸಿಕ್ಬಿಡ್ತು, ವಿದ್ಯಾ ತಾಯಿನೂ ಕೂಡ ಆಗ್ಬಿಟ್ಟಿದ್ದಾಳೆ. ಆದರೆ ಭದ್ರ ಒಪ್ಕೊಂಡು ವಿದ್ಯಾನ ಕರ್ಕೊಂಡು ಹೋಗ್ತಾರ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ಈಶ್ವರಿ ಪ್ಲಾನು ಉಲ್ಟಾ ಆಗುತ್ತಾ ಅಂತ ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.